ಯಾವ ಆಯಿಲ್ನಿಂದ ಆಹಾರವನ್ನ ನಾವು ತಯಾರಿಸಿದ್ರೆ ಒಳ್ಳೆಯದು, ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳೀತವೆ ಆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೇ ಎಣ್ಣೆ ಕಾಳುಗಳನ್ನ ಬೆಳಿತೇವೆ. ಎಲ್ಲ ದವಸ ಧಾನ್ಯಗಳ 200 ರೂಪಾಯಿಗೆ ಎಣ್ಣೆ ಕೊಡ್ತಾ ಇದಾರೆ ಅಂದ್ರೆ ಯಾರಾದ್ರೂ ಲಾಸ್ ಮಾಡ್ಕೊಂಡು ಕೊಡ್ತಾರೆ? ರಿಫೈನ್ಡ್ ಆಯಿಲ್ ಬಳಸಬಾರ್ದು, ಅದು ಎಣ್ಣೆನೇ ಅಲ್ಲ, ಅದು ಪೆಟ್ರೋಲ್ ವೇಸ್ಟ್. ಅವ್ರಿಗೆ ಏನು ಅಲ್ಲಿ ಅವೈಲೇಬಲ್ ಇರ್ತದೆ ಅವೆಲ್ಲವನ್ನು ಬಳಸೋದು ಸೂಕ್ತ. ಆದ್ರೆ ಒಂದೇನಂದ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಜನರಿಗೆ ಕನ್ಫ್ಯೂಸ್ ಇದೆ, ಯಾವ ಆಯಿಲ್ನಿಂದ ಆಹಾರವನ್ನ ನಾವು ತಯಾರಿಸಿದ್ರೆ ಒಳ್ಳೆಯದು, ಹೆಲ್ದಿ ಆಯಿಲ್ ಫಾರ್ ಕುಕಿಂಗ್, ಅದರ ಬಗ್ಗೆ ಮಾಹಿತಿ ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತಂದ್ರೆ, ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳೀತವೆ ಆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೇ ಆ ಒಂದು ಪ್ರದೇಶದಲ್ಲಿ ಬದುಕುವ ಜೀವಿಸುವ ಪ್ರಾಣಿಗಳಿಗೆ ಮನುಷ್ಯರಿಗೆ ಉಪಯುಕ್ತ ಅಂತ ಹೇಳ್ತದೆ. ಫಿನಿಶ್. ನಮ್ಮಲ್ಲಿ ಯಾವ ದವಸ ಧಾನ್ಯಗಳನ್ನ ಬೆಳಿತೀವಿ, ಎಣ್ಣೆ ಕಾಳುಗಳನ್ನು ಬೆಳಿತೀವಿ, ಎಲ್ಲ ದವಸ ಧಾನ್ಯಗಳ ಎಣ್ಣೆ ಕಾಳುಗಳ ಎಣ್ಣೆಯನ್ನು ನಾವು ಸೇವನೆ ಮಾಡಬಹುದು. ಎಲ್ಲ ಥರದ ದವಸ ಧಾನ್ಯಗಳು, ಎಣ್ಣೆ ಕಾಳುಗಳು, ಕೊಬ್ಬರಿ ಇವೆಲ್ಲ ಎಲ್ಲಿ ಬೆಳೀತದೆ ಅವರೆಲ್ಲ ಉಪಯೋಗಿಸ್ಬೋದು. ಈ ಕೋಸ್ಟಲ್ ಏರಿಯಾದಲ್ಲಿ ಕೇವಲ ತೆಂಗಿನಕಾಯಿ ಬೆಳೀತವೆ ಅಂಥವ್ರು ಕೊಬ್ಬರಿ ಎಣ್ಣೆ ಮಾತ್ರ ಉಪಯೋಗಿಸ್ತಾರೆ. ಮತ್ತು ಆ ಕಡೆಗೆ ಉತ್ತರ ಭಾರತದಲ್ಲಿ ಹೆಚ್ಚು ಸಾಸಿವೆ ಬೆಳೀತಾರೆ, ಅವರು ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ. ಹೀಗೆ ಆ ಒಂದು ಪ್ರಕೃತಿಗೆ ಅನುಗುಣವಾಗಿ ಆ ವಾತಾವರಣಕ್ಕೆ ಅನುಗುಣವಾಗಿ ಏನು ಬೆಳೀತದೆ ಎಲ್ಲ ಥರದ ಎಣ್ಣೆಗಳನ್ನು ಅವ್ರಿಗೆ ಏನು ಅಲ್ಲಿ ಅವೈಲೇಬಲ್ ಇರ್ತದೆ ಅವೆಲ್ಲವನ್ನು ಬಳಸೋದು ಸೂಕ್ತ. ಆದರೆ ಒಂದೇನೆಂದರೆ ಶುದ್ಧವಾದ ಎಣ್ಣೆ ಬಳಸಬೇಕು, ರಿಫೈನ್ಡ್ ಆಯಿಲ್ ಬಳಸಬಾರ್ದು. ರಿಫೈನ್ಡ್ ಆಯಿಲ್ ಅಂದರೆ ಅದು ಎಣ್ಣೆನೇ ಅಲ್ಲ, ಅದು ಪೆಟ್ರೋಲ್ ವೇಸ್ಟ್. ಪೆಟ್ರೋಲ್ ತೆಗೆದ ಮೇಲೆ ಒಂದು ಪ್ಯಾರಾಫಿನ್ ಅಂತಕ್ಕಂಥ ದ್ರವ ಉಳಿತದೆ, ಅದನ್ನೇ ಎಣ್ಣೆ ಅಂತ ನಿಮಗೆ ಮಾರ್ತಾ ಇದ್ದಾರೆ. ನೀವು ಲೆಕ್ಕ ಹಾಕಿ, 1 kg ಶೇಂಗಾ ಎಣ್ಣೆ ತೆಗಿಬೇಕಂದ್ರೆ ಎಷ್ಟು kg ಶೇಂಗಾ ಕಾಳು ಬೇಕು? ಕನಿಷ್ಠ ಒಂದು 2.5-3 kg ಬೇಕು. ಸಾಸಿವೆ ಎಣ್ಣೆ ತೆಗಿಬೇಕಂದ್ರೆ ಅದು ಕೂಡ 2-3 kg ಸಾಸಿವೆ ಬೇಕು. ಅದಕ್ಕೆಲ್ಲ ಲೆಕ್ಕ ಹಾಕಿದರೆ ಖರ್ಚು ಎಷ್ಟಾಗುತ್ತೆ? ಎಳ್ಳಿನ ಎಣ್ಣೆ ತೆಗಿಬೇಕಂದ್ರೆ ಎಳ್ಳು ಎಷ್ಟು ಬೇಕಾಗುತ್ತೆ? 2-2.5 kg ಎಳ್ಳು ಬೇಕು. ಅಷ್ಟು ಪ್ರಮಾಣದ ಆ ಒಂದು ಪದಾರ್ಥವನ್ನ ನಾವು ಹಾಕಿ ಅದ್ರ ಲೆಕ್ಕ ಹಾಕಿದರೆ ಎಳ್ಳು, ಸಾಸಿವೆ, ಶೇಂಗಾ, ಸನ್ಫ್ಲವರ್ ಇವೆಲ್ಲ ಲೆಕ್ಕ ಹಾಕಿದರೆ ಸರಿಸುಮಾರು 300-350 ರೂಪಾಯಿ ಆ ಒಂದು ಧಾನ್ಯಗಳಿಗೆ ಖರ್ಚಾಗುತ್ತೆ. ಮತ್ತು ಅದನ್ನು ತೆಗಿಲಿಕ್ಕೆ ಅದನ್ನೆಲ್ಲ ಪ್ಯಾಕ್ ಮಾಡಲಿಕ್ಕೆ, ಮಾರಲಿಕ್ಕೆ ಅವ್ರ ಲಾಭ ಎಲ್ಲ ಲೆಕ್ಕ ಹಾಕಿದರೆ 400-450 ರೂಪಾಯಿವರೆಗೂ ಆಗ್ತದೆ. ಅಂಥದನ್ನ ನಾವು 200 ರೂಪಾಯಿಗೆ ಎಣ್ಣೆ ಕೊಡ್ತಾ ಇದ್ದಾರೆ ಅಂದರೆ ಯಾರಾದ್ರೂ ಲಾಸ್ ಮಾಡ್ಕೊಂಡು ಕೊಡ್ತಾರೇನು? ಅದು ಎಣ್ಣೆನೇ ಅಲ್ಲ. ಅದಕ್ಕೆ ಆಹಾರದಲ್ಲಿ ಯೋಗ್ಯವಾದ ಶುದ್ಧವಾದ ಎಣ್ಣೆ ತಿನ್ನಬೇಕು ಅಂದರೆ ಗಾಣದ ಎಣ್ಣೆ. ನೀವೇ ನಿಮ್ಮ ಕಣ್ಣಾರೆ ಸಾಸಿವೆ, ಆಮೇಲೆ ಎಳ್ಳು, ಕೊಬ್ಬರಿ, ಶೇಂಗಾ, ಸನ್ಫ್ಲವರ್ ಅಂದ್ರೆ ಸೂರ್ಯಕಾಂತಿ ನೀವೇ ತೆಗೆದುಕೊಂಡೋಗಿ ನಿಮ್ಮ ಕಣ್ಣು ಮುಂದೆನೇ ಆ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಮಾಡ್ತಾರೆ, ಅಂಥ ಎಣ್ಣೆಯನ್ನು ತೆಗೆಸ್ಕೊಂಡು ಬಂದು ನೀವು ಬಳಸಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕು, BP, ಶುಗರು, ಬ್ರೈನ್ ಹೆಮ್ರೇಜು, ಬಲ್ಕಿ ಉಟ್ರಸು, PCOD, PCOS, ಗರ್ಭಕೋಶದ ಸಮಸ್ಯೆಗಳ ಜೊತೆಗೆ ಪಿತ್ತಕೋಶದ ಕಲ್ಲು, ಕಿಡ್ನಿ ಕಲ್ಲು, ನರ ದೌರ್ಬಲ್ಯತೆ, ಆಮೇಲೆ ಹಾರ್ಮೋನ್ ವ್ಯತ್ಯಾಸಗಳು ಇವೆಲ್ಲ ಹೆಚ್ಚಾಗಲಿಕ್ಕೆ ಮುಖ್ಯವಾದ ಕಾರಣ ಅಡುಗೆ ಎಣ್ಣೆಯಲ್ಲಿ ಕಲಬೆರಕೆ. ಆ ಅಡುಗೆ ಎಣ್ಣೆಯನ್ನು ಪರಿಶುದ್ಧವಾದ ಗಾಣದ ಎಣ್ಣೆಯನ್ನು ಬಳಸಿ ಇಂಥವೆಲ್ಲ ಸಮಸ್ಯೆಗಳನ್ನು ಬರದಂತೆ ತಡಲಿಕ್ಕೆ ಉಪಯುಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಅದು ಕಾಸ್ಟ್ಲಿ ಅಂತೇಳಿ ಭಾಳ ಜನ ಹೇಳ್ತಾರೆ. ಕಸ ತಿನ್ನೋದಕ್ಕಿಂತ ತುಸು ತಿನ್ನಬೇಕು. ಅದನ್ನು 4 kg ತಿನ್ನೋದ್ರ ಬದಲು ಇನ್ನು 2 kg ತಿನ್ನೋಣ. ಆದರೆ ಶುದ್ಧವಾದ ಎಣ್ಣೆ ತಿನ್ನೋಣ. ಅದರಿಂದ ವಾತಕ್ಕೆ ಸರ್ವಶುದ್ಧವಾದ ಸಿದ್ಧವಾದ ಔಷಧಿ ಅಂದರೆ ಎಣ್ಣೆ. ಜಾಯಿಂಟ್ ಪೇನು ಎಲ್ಲ ಬರದಂತೆ ತಡಲಿಕ್ಕೆ ಶುದ್ಧವಾದ ಎಣ್ಣೆ ತಿಂದು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಯಾಕೆಂದರೆ ರಿಫೈನ್ಡ್ ಆಯಿಲ್ ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್, LDL, ಟ್ರೈಗ್ಲಿಸರೈಡ್ ಜಾಸ್ತಿಯಾಗಿ ಅದು ಭಯಾನಕ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ, ಈವನ್ ಕ್ಯಾನ್ಸರ್ ಸಹ. ಅದಕ್ಕೆ ಅಶುದ್ಧ ಎಣ್ಣೆಯನ್ನು ತಿಂದು ಭಯಾನಕ ರೋಗಗಳಿಗೆ ತುತ್ತಾಗೋದಕ್ಕಿಂತ ಶುದ್ಧವಾದ ಗಾಣದ ಎಣ್ಣೆಯನ್ನು ತಿನ್ನೋಣ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಶುದ್ಧವಾದ ಗಾಣದ ಎಣ್ಣೆ ಸಿಗ್ತದೆ. ನೀವು ಕೊರಿಯರ್ ಮೂಲಕ ತರಿಸ್ಕೋಬೋದು, ಅಥವಾ ನಿಮ್ಮ ಸುತ್ತಮುತ್ತಲು ಗಾಣಗಳಿರ್ತವೆ, ನೀವೇ ಧಾನ್ಯಗಳನ್ನು ತೆಗೆದುಕೊಂಡೋಗಿ ಆ ಒಂದು ಎಣ್ಣೆನ ತೆಗೆಸಿ ಅದನ್ನು ಉಪಯೋಗ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಆರೋಗ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಅಲ್ಲಿ ಹೇಳಿಕೊಡ್ತೇವೆ. ತಾವು ಕುಟುಂಬ ಸಮೇತರಾಗಿ ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.